ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೊಳಕೆ ಕಟ್ಟಿದ ಹುರುಳಿಕಾಳು ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಕ್ಲೀನಾಗಿರೋ ಹುರುಳಿಕಾಳು ಒಂದು ಅರ್ಧ kg ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬೆಳಗ್ಗೆ ನೆನೆ ಹಾಕಿದ್ರೆ ಸಂಜೆ ನೀರೆಲ್ಲ ಬಸಿದು ಮೊಳಕೆ ಕಟ್ಟೋದಕ್ಕೆ ಇಡ್ಬೋದು. ನೀರು ಹಾಕ್ಕೊಳ್ತಾ ಇದ್ದೀನಿ. ತುಂಬ ನೀರು ಹಿಡಿಯುತ್ತೆ ಕಾಳು ನೆನೆಯೋದಕ್ಕೆ. ನೋಡಿ, ಸಂಜೆ ಆಗಿದೆ. ಒಂದು 5ರಿಂದ 6 ಗಂಟೆ ನೆನೆಸಿದ್ದೀನಿ. ಈ ನೀರನ್ನು ತೆಗೆದುಬಿಟ್ಟು ಒಂದು 2-3 ಸರಿ ತೊಳ್ಕೊಂಡು ಬರಬೇಕಾಗತ್ತೆ. ನೋಡಿ, ತೊಳ್ಕೊಂಡು ಬಂದಿದ್ದೀನಿ. ಕಾಳೆಲ್ಲ ತುಂಬ ಚೆನ್ನಾಗಿ ನೆಂದಿದೆ. ಇದನ್ನು ಬೆಚ್ಚಗಿರೋ ಜಾಗದಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಮೊಳಕೆ ಬರುತ್ತೆ. ಇಲ್ಲ ಅಂದರೆ ಒಂದು ಬಟ್ಟೆಯಲ್ಲಿ ಕಾಳನ್ನೆಲ್ಲ ಹಾಕಿಟ್ರೆ ಇನ್ನೂ ಚೆನ್ನಾಗಿ ಮೊಳಕೆ ಬರುತ್ತೆ. ನೋಡಿ, ಓವರ್ನೈಟ್ ಆಗಿದೆ. ರಾತ್ರಿ ಎಲ್ಲ ನಾನು ಮೊಳಕೆ ಬರೋದಕ್ಕೆ ಬಿಟ್ಟಿದ್ದೆ. ಬೆಳಗ್ಗೆನೇ ಇದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ. ಒಂದು 7 ಗಂಟೆ ಅಷ್ಟೊತ್ತಿಗೆ ನೀರೆಲ್ಲ ಬಸಿದು ನಾನು ಮೊಳಕೆ ಕಟ್ಟಕ್ಕೆ ಹಾಕ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಸರಿ ಮೊಳಕೆ ಕಟ್ಕೊಂಡ್ರೆ ಒಂದು 2 ಥರದ ಸಾರು ಮಾಡ್ಕೋಬೋದು. ಒಂದು ಬಸ್ಸಾರು, ಇನ್ನೊಂದು ಮೊಳಕೆ ಕಟ್ಟಿದ ಹುರುಳಿಕಾಳು ಸಾರು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ. ಮೊಳಕೆ ಬಂದಮೇಲೆ ಕಾಳುಗಳನ್ನು ತೊಳೆಯೋದಕ್ಕೆ ಹೋಗಬಾರ್ದು. ಮೊಳಕೆ ಕಟ್ಟೋದಕ್ಕಿಂತ ಮುಂಚೆನೇ ಒಂದು 2-3 ಸರಿ ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ಈಗ ಕುಕ್ಕರಲ್ಲಿ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಕಿದ್ದನ್ನು ಹಾಗೆ ಲಿಡ್ ಕ್ಲೋಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟರೆ ಒಂದು 2-3 ದಿನ ಬರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯೋದಕ್ಕಿಡೋಣ. ನೋಡಿ, ನೀರು ಹಾಕಿದಾಗ ತಿಳಿಯಾಗಿ ಕಾಣಿಸ್ಬೇಕು ನೀರು. ಅಷ್ಟು ಚೆನ್ನಾಗಿ ಕಾಳುಗಳನ್ನು ತೊಳ್ಕೊಂಡಿರಬೇಕು ಮೊಳಕೆ ಬರೋದಕ್ಕಿಂತ ಮುಂಚೆನೇ. ನಾನಿಲ್ಲಿ ಒಂದು 3 ವಿಷಿಲ್ ಹೊಡೆಸ್ಕೊತೀನಿ. ಅಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಖಾರದ ಪುಡಿ, ಧನಿಯಾ ಪುಡಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತೊಗೊಂಡಿದ್ದೀನಿ. ಅದಷ್ಟು ಗ್ರೈಂಡ್ ಮಾಡ್ಕೊಂಡು ಬರೋಣ. ಇನ್ನೊಂದು ಕಡೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲೇ ಹುರ್ಕೋಬೇಕಾಗತ್ತೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲ ರೆಸಿಪಿಗಳನ್ನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಎಲ್ಲ ರೆಸಿಪಿಗಳನ್ನ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ನೋಡಿ, ಈ ಥರ 2-3 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಈ ಥರ ತಿರುಗಿಸ್ಕೋಬೇಕು. ನಂತರ ಬೆಂದಿದ್ದ ಕಾಳನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಕಟ್ಟನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕಾಗತ್ತೆ. ನೋಡಿ, ನಾನು ರುಬ್ಬಿದಂಥ ಜಾರಿಗೆ ಸ್ವಲ್ಪ ಕಟ್ಟಿನ ನೀರೇ ಹಾಕ್ಕೊಂಡು ನನಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಅಂದು. ತುಂಬ ಕುದಿಸೋದೇನು ಬೇಡ, ಕಾಳುಗಳಾಗಲೇ ಬೆಂದಿರುತ್ತೆ. ಮತ್ತು ಮಸಾಲೆನ ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಿ. ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡೋಣ. ಒಂದು 2 ನಿಮಿಷ ಕೊತ್ತಂಬರಿ ಸೊಪ್ಪು ಹಾಕಿ. ನೋಡಿ, ಮುದ್ದೆನೂ ರೆಡಿಯಾಗಿದೆ. ಮುದ್ದೆಗೂ ಸಾರಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಟ್ರೈ ಮಾಡಿ. ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.